ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಯಾರ್ಯಾರು ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರು ರಿಪೋರ್ಟ್ ಕಾರ್ಡ್ ಅನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಸ್ವಲ್ಪ ಕ್ಯಾಮೆರಾ ಡೌನ್ ಮಾಡಿ ನೋಡಿ. ಈಗಾಗಲೇ ನಮ್ಮ ಎತ್ಕೊಂಡವ PCC ಅಧ್ಯಕ್ಷರಿಗೆ ಸಬ್ಮಿಟ್ ಮಾಡಿದ್ದಾರೆ. ಮತ್ತೆ PCC ಅವರು AICC ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಪಬ್ಲಿಕ್ ತಪ್ಪೇನಿಲ್ಲ. ನಿಮ್ಗೆ ಗೊತ್ತು, ಪ್ರತಿ ತಿಂಗಳು ನನ್ನ ವರದಿಯನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಈಗ ಚುನಾವಣೆ ಆದ್ಮೇಲೆ ಮಾಡಿಲ್ಲ ಅಷ್ಟೇ, 3-4 months. ನಾವು ಮಾಡ್ತಾ ಇರೋ ಕೆಲಸ ಏನು, ನೀತಿ ಏನು, ಹೊಸ ಯೋಜನೆಗಳನ್ನ ನಾವು ಪಬ್ಲಿಕ್ನಲ್ಲಿ ಪಕ್ಷಕ್ಕೆ ಕೊಡಲೇಬೇಕಾಗ್ತದಲ್ಲ. ಅದಾದ್ರೆ ತಪ್ಪೇನಿದೆ. ರಾಜ್ಯಾಧ್ಯಕ್ಷ ಬದಲಾವಣೆಯ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಪಕ್ಷ ಸಂಘಟನೆ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮುಂಚೆನೇ ಹೇಳಿದ್ದಾರೆ, ನಮ್ಮನ್ನ ಏನು ನೀವು ನಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ. ಪಕ್ಷಕ್ಕೆ ಅಧಿಕಾರದಲ್ಲಿ ನಾವು ಸಿದ್ದರಾಮಯ್ಯ ತಂದಿದ್ದೇವೆ. ಹಲವಾರು ನಾಯಕರು ನಮ್ಗೆ ಅದಕ್ಕೆ ಸಹಕಾರ ನೀಡಿದ್ದಾರೆ. ನೀವೇನು ಆದೇಶ ಕೊಡ್ತೀರಾ ನಾವು ಮಾಡ್ತೀವಿ. ಅವಾಗಿನ ಸಂದರ್ಭದಲ್ಲಿ ಈಗ ನೀವು ಇನ್ನು ಮುಂದೆ ಈಗ MP ಎಲೆಕ್ಷನ್ ಇದೆ. MP ಎಲೆಕ್ಷನ್ ಆದ್ಮೇಲೆ ನೋಡೋಣ. ಅದಾದಮೇಲೆ ಬೈ ಎಲೆಕ್ಷನ್ ಕೂಡ ಬಂತು. ಸೊ ಆದ್ದರಿಂದ ಅದನ್ನು ಯಾರು ನಮ್ಮ DCM ಸಾಹೇಬರು ಯಾವುದೋ ಕುರ್ಚಿಗೆ ಅಂದ್ಕೊಂಡಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂದ್ಕೊಂಡಿಲ್ಲ. ಭಾಳ ಸ್ಪಷ್ಟವಾಗಿ ಇಬ್ಬರೂ ಕೂಡ ಹೈಕಮಾಂಡ್ ಏನಿದೆ, ಏನು ತೀರ್ಮಾನ ತಗೊಂಡೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದರಲ್ಲಿ ಗೊಂದಲ ಏನಿದೆ? ಈಗ ನಾನು ಹೌದು, ಅದು ಈಗ ಬಹಳ ಸ್ಪಷ್ಟವಾಗಿ ಅದು DCM ಅವರೇ ಹೇಳಿದಾರಲ್ಲ, ಸಾಕಷ್ಟು ಒತ್ತಡ ಇದೆ, ಬೆಂಗಳೂರು ಬಗ್ಗೆ, ಬೆಂಗಳೂರಿನ ಜವಾಬ್ದಾರಿ ಇದೆ, ಇರಿಗೇಷನ್ ಖಾತೆ ನಮಗಿದೆ. ಅವರು ಹೇಳಿದ್ದಾರೆ ಹೈಕಮಾಂಡಿಗೂ. ಹೈಕಮಾಂಡ್ ಯಾವಾಗ ಏನು ಹೇಳ್ತಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ, ಇಬ್ಬರು ಸಿದ್ಧರಾಗಿದ್ದಾರೆ. ಸದರಿ ಗೊಂದಲ ಏನಿದೆ? ಜಾತಿ ಗಣತಿ ವಿಚಾರ ಸರ್ ಇವತ್ತು ಕ್ಯಾಬಿನೆಟಿಗೆ ಬರುತ್ತೆ ಅಂತ ಆದ್ರೆ ಬರ್ತಾ ಇಲ್ಲ ಸರ್. ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಅದು ಜಾತಿ ಗಣತಿ ವರದಿ ಅಲ್ಲ, ಅದು ಸೋಷಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿ ಸೆನ್ಸಸ್ಸಿಗೆ ಮತ್ತು ಸರ್ವೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇನೇ ಇರಲಿ, ಕ್ಯಾಬಿನೆಟ್ಗೆ ಬಂದಾಗ ಅದರಲ್ಲಿ ಅದನ್ನು ಸ್ಟಡಿ ಮಾಡಬೇಕು, ಅದನ್ನು ಅದ್ರ ಬಗ್ಗೆ ಹೇಳಿಕೆ ಕೊಡ್ಬೋದು. ಸದ್ಯಕ್ಕಂತೂ ನಾನಂತೂ ನೋಡಿಲ್ಲ ಆ ರಿಪೋರ್ಟು. ಬರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತ್ರ ಇರೋದು, ಅದು ಬಿಟ್ಟರೆ ಬೇರೆ ಯಾರೂ ನೋಡಿಲ್ಲ. ಕ್ಯಾಬಿನೆಟಿಗೆ ಅದು ಬರಲಿ, ಬಂದಾಗ ಪ್ರಸ್ತಾಪ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸರ್, ಈಗ ಸತೀಶ್ ಜಾರಕಿಹೊಳಿ ಮತ್ತೆ KN ರಾಜಣ್ಣವರು ಒಂದು ಡಿಮ್ಯಾಂಡು ಸರ್, KPCC ಅಧ್ಯಕ್ಷರು ಮುಂದುವರಿಬೇಕಾ ಬೇಡವಾ ಅಂತ ಹೈಕಮಾಂಡೇ ಸ್ಪಷ್ಟಪಡಿಸಿ, ಹೈಕಮಾಂಡ್ ಗೊಂದಲ ಆಗಿರೋದು ಅಂತ ಹೇಳಿ ಎಲ್ಲರದು ಸಿಗಾಕೊಂಡಿದೆ ಕೇಬಲ್. ಅವ್ರದ್ದು ನಿರೀಕ್ಷೆ ಮತ್ತು ನಿನ್ನೆ ಕೂಡ ಅವ್ರು ಪುನರುಚ್ಚರಿಸ್ತಾ ಇದ್ದಾರೆ. DK ಅವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು, ವೈಯಕ್ತಿಕ ಅಭಿಪ್ರಾಯ ನನ್ನಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಪಕ್ಷದ ಹಿತಾಸಕ್ತಿನಲ್ಲಿ ಏನೇನು ಮಾಡಬೇಕು ಅದನ್ನು ನಾನು ವರಿಷ್ಠರಿಗೆ ತಿಳಿಸಿದ್ದೀನಿ, ಅದನ್ನು ನಾನು ಇದು ಮಾಡ್ತಾ ಇದ್ದೀನಿ. ನಾವು ನೋಬಡಿ ಈಸ್ ಡಿಬೇಟಿಂಗ್ ದಟ್ ಅಲ್ವಾ. ಈಗ ಕಳೆದ 3-4 ವರ್ಷದಿಂದ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಏನು ಒಂದು ಅದ್ಭುತವಾದಂಥ ಒಂದು ಕೊಡುಗೆ ಇದೆ ನಮ್ಮ ಪಕ್ಷಕ್ಕೆ. ಯಾರು ನಮಗೆ 100 ಸೀಟು ಕೊಟ್ಟಿರಲಿಲ್ಲ, ಇವತ್ತು 140 ಜನ ಆರಿಸಿ ಬಂದಿದ್ದೀವಿ ಅಂದರೆ ಸುಮಾರು. ಅದಕ್ಕೆ ಇವರಿಬ್ಬರು ಮುಂದೆ ನಿಂತ್ಕೊಂಡು ಇವ್ರ ಜೊತೆ ಎಲ್ಲ ಹಿರಿಯರು ಇರೋದ್ರಿಂದಲೇ ನಾವೆಲ್ಲ ಬಂದಿರೋದು. ನಮ್ಮಲ್ಲಿ BJP ಥರ ಏನಾದರೂ ಗೊಂದಲ ಇದೆ ಅಂದರೆ ನಾವೇನು ಕೇಳ್ತಾರೆ, ಯಾರು ಕೂಡ ಹೈಕಮಾಂಡ್ ಮಾತನ್ನ ತಲೆ ಏನೋ ಅದನ್ನ ಮೀರೋದು ಇಲ್ಲ. AICC ಅಧ್ಯಕ್ಷ ಗೊಂದಲ ಯಾಕೆ ಅಂತ, AICC ಅಧ್ಯಕ್ಷ ರಾಜ್ಯದವರು ಇರೋದ್ರಿಂದ ಏನಿದೆ ಹೇಳಿ ಹೈಕಮಾಂಡ್